ದಿಶಾ, ಪ್ರೀತು, ಯು ಹಿಯರ್? ಆ್ಯಕ್ಚುಲಿ ನಾವು ಅದೇನು ಮಾತಾಡ್ತಾ ಇದ್ವಿ ಅಂದರೆ ಫೀಲಿಂಗ್ ಸೋ ಬ್ಲೆಸ್ ಟು ಬಿ ದ ಪಾರ್ಟ್ ಆಫ್ ಯುವರ್. ಸಾಕು ನಿಲ್ಸೆ ನಿನ್ನ ನಾಟಕನ. ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಏನು ಮಾತಾಡಿದ್ರಿ ಅಂತ ಕರೆಕ್ಟಾಗಿ ಕೇಳಿಸ್ಕೊಂಡೆ. ಇದ್ರ ಮೇಲೂ ಕಲರ್ಫುಲ್ ಕತೆ ಕಟ್ಟಿ ನನ್ನ ಕಿವಿಗೆ ಹೂವು ಇಟ್ಟು ಮರಳು ಮಾಡಿ ಮಕ್ಕರ್ ಮಾಡಕ್ಕೆ ಮಾತ್ರ ಟ್ರೈ ಮಾಡಬೇಡ. ಪ್ರೀತು, ನೀನು ಯು ಹ್ಯಾವ್ ಮಿಸ್ಟೇಕನ್ ಮೀ. ಆ್ಯಕ್ಚುಲಿ ಇನ್ನೆಷ್ಟೇ ಡ್ರಾಮಾ ಮಾಡ್ತೀಯಾ? ಇಂಥ ಚೀಪ್ ಕ್ಯಾರೆಕ್ಟರ್ ನಿಂದು. ಮೈ ಮನ್ಸೆಲ್ಲ ಬರೀ ಮೋಸನ ತುಂಬಿಕೊಂಡಿದೆ. ಬರೀ ಒಂದು ಹೆಸರು ಚೇಂಜ್ ಮಾಡೋಕ್ಕೋಸ್ಕರ ಎಷ್ಟೆಲ್ಲ ಆಟ ಆಡಿದೆ ಅಲ್ವಾ ನೀನು? ಇನ್ನು ಡಿಗ್ರಿಯಲ್ಲಿ ರ್ಯಾಂಕ್ ಪಡ್ಕೊಳ್ಳೋಕ್ಕೆ, ಬಿಸ್ನೆಸ್ಸಲ್ಲಿ ನಿನ್ಗೆ ಸಕ್ಸಸ್ ಪಡ್ಕೊಳ್ಳೋಕ್ಕೆ ಇನ್ನೆಷ್ಟೆಲ್ಲ ಚೀಪ್ ಗಿಮಿಕ್ ಮಾಡಿರ್ಬೋದು ಯಾವನೂ ಗೊತ್ತು. ಒಂದಂತೂ ಸತ್ಯ, ನೀನಂತೂ ಕರೆಕ್ಟ್ ದಾರಿಯಲ್ಲಿ ಸಕ್ಸಸ್ನ ಪಡ್ಕೊಳ್ಳೋಲ್ಲಂತೂ ಅಲ್ವೇ ಅಲ್ಲ. ಒಳ್ಳೆ ದಾರಿಯಲ್ಲಿ ಸಕ್ಸಸ್ನ ನೋಡಿದವ್ರು ನಿಂತರ ಇರ್ತಾರೆ, ನಿಂತರ ದುರಾಂಕಾರ ಬೀಳಲ್ಲ. ನಿಮ್ಮ ಪಕ್ಕ ಶಾರ್ಟ್ ಕಟ್ಟಲ್ಲೇ ಹೆಸರು ಮಾಡಿರೋದು. ಅದನ್ನು ಅಂತಾರಲ್ಲ, ಅಲ್ಪಂಗೆ ಐಶ್ವರ್ಯ ಸಿಕ್ಕರೆ ಮಧ್ಯರಾತ್ರಿ ಕೊಡೆ ಹಿಡ್ದ ಅಂತ ಕೇಸ್ ನಿಂದು. ನೀನು ಸೈ ಅನ್ಸ್ಕೊಳ್ಳೋಕ್ಕೋಸ್ಕರ ನೀನು ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿ ನಮ್ಮಮ್ಮಗೆ ಮೋಸ ಮಾಡಿದ್ಯಾ. ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ನಿಂಗಿನ ಸರಿಯಾಗಿ ಗೊತ್ತಿಲ್ಲ. ನಮ್ಮಮ್ಮ ಹೆಣ್ಣು ಸಿಂಹ ತಪ್ಪು ಮಾಡಿದವ್ರನ್ನ ಸಿಗದು ಹಾಕ್ತಾರೆ. ನಿನ್ನ ರಿಯಲ್ ಫೇಸ್ ನಾನು ಮಾತ್ರ ನೋಡಿರೋದು. ಸದ್ಯದಲ್ಲೇ ನಿನ್ನ ಮುಖವಾಡ ಕಳಚಿ ಬೀಳೋ ಹಾಗೆ ನಾನು ಮಾಡ್ತೀನಿ. ನಿನ್ನ ದುರಹಂಕಾರಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ. ಪಾಪ ಆ ಪಾರುಗ್ ನೀನು ಬೈಯೋದನ್ನ ನೋಡಿ ನಿನಗೆ ಬೈಯೋಣ ಅಂತ ನಾನು ಬಂದೆ. ಆ ಗ್ಯಾಪಲ್ಲಿ ನಿನ್ನ ರಿಯಲ್ ಫೇಸ್ ಗೊತ್ತಾಯ್ತು. ಲುಕ್ ಮಿಸ್ ದಿಶಾ, ನಿನ್ನ ಹತ್ರ ಎಷ್ಟೇ ಹಣ ಇರ್ಬೋದು, ಆದರೆ ಗುಣದ ವಿಷಯದಲ್ಲಿ ಬಂದರೆ ಪಾರುಗಿರೋ ಒಳ್ಳೆತನದಲ್ಲಿ 10% ನಿನ್ನ ಹತ್ರ ಇಲ್ಲ. ಅವಳ ಅಪ್ಪರಂಜಿ ಆದರೆ ನೀನು ಗುಲಗಂಜಿ. ಅರಸನ ಕೋಟೆಗೆ ಸೊಸೆ ಆಗೋ ಕನಸು ಬಿಟ್ಬಿಡ. ಯಾರೇಳು? ದೀಪಾ, ಈ ದಿಶಾ ನನಗೆ ಏನೇನು ಮೋಸ ಮಾಡಿದಾಳೆ ಅಂತ ಚಾಚು ತಪ್ಪದಂಗೆ ಮಾಮ ಹತ್ರ ಹೇಳು. ಇವತ್ತು ಮಾಮ್ಗೆ ಸತ್ಯ ಏನಂತ ಗೊತ್ತಾಗಬೇಕು. ಹೇಳು. ನೋಡಮ್ಮ, ಏನು ವಿಷಯ ಅಂತ ನೇರವಾಗಿ ಹೇಳು. ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಂಟಿ, ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆ ಸೊಸೆ ಆಗೋ ಅವಕಾಶ ಬಂದಾಗ ದಿಶಾ ತುಂಬಾ ಖುಷಿಯಾಗಿದ್ಲು. ಈ ಸಂಬಂಧನ ಮನಸಾರೆ ಒಪ್ಕೊಂಡಿದ್ಲು. ಆದರೆ ಈ ಮನೆ ಸೊಸೆ ಆಗೋಕ್ಕೋಸ್ಕರ ಅವಳ ನೇಮ್ ಚೇಂಜ್ ಮಾಡ್ಕೋಬೇಕು ಅಂದಾಗ ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ಲು ಆಂಟಿ. ಹಾಗೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೂ ಅವಳಿಗೆ ಮನಸ್ಸಿರಲಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿ ಅವಳ ಕಡೆ ಸ್ವಾಮೀಜಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿದ್ಲು. ನಿಮ್ಮನ್ನೆಲ್ಲ ನಂಬೋ ಹಾಗೆ ಮಾಡಿದ್ಲು ಆಂಟಿ. ಇವಳು ಹೇಳ್ತಿರೋದೆಲ್ಲ ನಿಜಾನ ದಿಶಾ? ಅದು ಆಂಟಿ, ದಿಶಾ ಮೇಲೆ ಈ ಥರ ಸುಳ್ಳು ಹೇಳಬೇಕಂತ ಪ್ರೀತಮ್ ಮತ್ತು ಅವ್ರ ಫ್ರೆಂಡ್ ನನ್ನ ಹೆದರಿಸಿ ಇಲ್ಲಿ ಕರ್ಕೊಂಬಂದರು ಆಂಟಿ.
ನಿಮ್ಮ ಮೇಲೆ ತುಂಬ ಪ್ರೀತಿ ಗೌರವ. ಅವಳ ಮೇಲೆ ಯಾಕೆ ಪ್ರೀತಮ್ ಹೀಗಾಗಿ ಸಾಧಿಸ್ತಿದ್ದಾರೋ ಅಂತಲೇ ಗೊತ್ತಾಗ್ತಿಲ್ಲ. ದಿಶಾ ಇಸ್ ರಿಯಲಿ ವೆರಿ ಇನ್ನೋಸೆಂಟ್ ಗರ್ಲ್ ಆಂಟಿ. ಇಲ್ಲ ಮಾಮ್, ಇವಳು ಡಬಲ್ ಗೇಮ್ ಮಾಡ್ತಿದ್ದಾಳೆ. ಆಗಲೇ ಹೇಳಿದ್ದೆ ನಿಜ. ಈ ದೇಶ ಸರಿ ಇಲ್ಲ ಮಾಮ್, ನನ್ನ ನಂಬು ಮಾಮ್, ಪ್ಲೀಸ್ ಮಾಮ್. ನಿಲ್ಸು ಪ್ರೀತು, ನಿಲ್ಸು ಪ್ರೀತು. ಇನ್ನೊಂದು ಮಾತಾಡಬೇಡ ನೀನು. ಈ ಮದುವೆ ನಿಲ್ಸಕ್ಕೆ ಇಷ್ಟು ಕೆಳಮಟ್ಟ ಕಿಳಿತೀಯ ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿನಗೆ. ಪ್ಲೀಸ್ ಆಂಟಿ, ಇವ್ರನ್ನ ಬೈಬೇಡಿ. ನಾನು ಇವ್ರನ್ನ ಪ್ರೀತಿಯಿಂದ ಹೊಲಿಸ್ಕೊತೀನಿ, ಸರಿ ದಾರಿಗೆ ತರ್ತೀನಿ. ಪ್ರೀತಮ್, ಯಾಕೆ ಹುಡುಗಿಗೆ ತೊಂದರೆ ಕೊಡ್ತೀಯಾ? ನೋಡಿದ್ಯಾ, ನೀನು ತಪ್ಪು ಮಾಡಿದ್ರೆ ಅವಳು ನೀನು ಬಿಟ್ಕೊಡ್ತಾ ಇಲ್ಲ. ದಿಶಾ, ನಿನಗೆ ನಮ್ಮ ಮೇಲಿರೋ ಅಭಿಮಾನ ನೋಡಿದ್ರೆ ಸಂತೋಷ ಆಗುತ್ತಮ್ಮ. ಇಲ್ಲ ಮಾಮ್, ಈ ದಿಶಾ ಸುಳ್ಳು ಹೇಳ್ತಿದ್ದಾಳೆ. ಬೇಕಾದ್ರೆ ಪಾರ್ವತಿನ ಕೇಳು. ಪಾರ್ವತಿ, ನಿನ್ನ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಿಜ ಹೇಳು. ಬಾ ಬಾ ಪಾರ್ವತಿ. ನಿಂತ್ಕೋ, ನಿಂತ್ಕೋ, ನಿಂತ್ಕೋ. ಒಬ್ಬ ಕೆಲ್ಸದೋಳು ಹೇಳೋ ಮಾತನ್ನ ನಾನು ನಂಬಬೇಕಾ? ಏಯ್, ಏನೇ ಪಿಕ್ಕಿ ಪಿಕ್ಕಿ ಕಣ್ಬಿಟ್ಕೊಂಡು ನಿಂತ್ಕೊಂಡಿದ್ಯಾ? ದೊಡ್ಡವ್ರ ಮಧ್ಯೆ ನಿನಗೇನೆ ಕೆಲಸ? ಹಾಗೆ ಹೋಗೆ ಒಳಗೆ. ನೋಡು ಪ್ರೀತಮ್, ಈ ಮದುವೆ ನಡೆಯುತ್ತೆ. ದಿಶಾನೇ ಈ ಮನೆ ಸೊಸೆ. ಈ ವಿಷಯದಲ್ಲಿ ನಾನು ಹೇಳಿದ್ದೆ ಫೈನಲ್. ಥ್ಯಾಂಕ್ಸ್ ಆಂಟಿ. ನಿಮ್ಮ ಪರ್ಮಿಷನ್ ಇದ್ದರೆ ಪ್ರೀತುನ ಶಾಪಿಂಗ್ ಕರ್ಕೊಂಡು ಹೋಗ್ಲಾ? ಬೈ ಆಲ್ ಮೀನ್ಸ್ ಇಬ್ರು ಹೋಗಿ ಬನ್ನಿ. ಪ್ರೀತು, ಹೋಗ್ಬಾ. ಹೋಗು ಪ್ರೀತಮ್. ಈಗಲೇ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಇನ್ನು ಮದುವೆ ಆದಮೇಲೆ ಅದು ಗತಿ.